ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಕೊತ ನಾವು ಇವತ್ತು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಏನಂತಂದರೆ ಆಲೂಗಡ್ಡೆ ಪರೋಟ ಅಂಥೇಳಿ. ಈ ಆಲೂ ಪರೋಟಾನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾರ್ಮಲಾಗಿ ಎಲ್ಲರೂ ಥಿಂಕ್ ಮಾಡ್ಬೋದು, ಇದೇನು ಆಲೂ ಪರೋಟ ತೋರಿಸಿದ್ದಾಳೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಬಟ್ ಆದರೆ ಎಲ್ಲರ ಮನೆಯಲ್ಲೂ ಕೂಡ ಹೆಸರು ಒಂದೇ ಇರುತ್ತೆ, ಆಲೂ ಪರೋಟ ಅಂತ. ಆದರೆ ಮಾಡೋ ಅಂತಹ ಟೈಪ್ ಚೇಂಜ್ ಇರುತ್ತೆ. ಹಾಗೆ ಹಾಕೋ ಅಂತಹ ಇಂಗ್ರೀಡಿಯೆಂಟ್ಸ್ ಕೂಡ ಬದಲಾಗಿರುತ್ತೆ. ಸೊ ಟೇಸ್ಟ್ ಕೂಡ ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಟೇಸ್ಟ್ ಚೇಂಜ್ ಆಗೇ ಆಗಿರುತ್ತೆ ಫ್ರೆಂಡ್ಸ್. ಸೊ ಬನ್ನಿ, ಇವತ್ತು ನಾನು ನಿಮಗೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಆಲೂ ಪರೋಟ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಚಪಾತಿ ಹಿಟ್ಟನ್ನು ಆಲ್ರೆಡಿ ಕಲಸಿಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟ್, ಅರಿಶಿನ ಪುಡಿ ಹಾಗೂ ಉಪ್ಪನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿಯನ್ನು ಇಟ್ಕೊಂಡ್ಬಿಟ್ಟು, ಸೊ ನಾನೀಗ ಸ್ಟವ್ನ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ತುಂಬ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ. ಈರುಳ್ಳಿ ಗೋಲಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಇದಕ್ಕೆ ಸಾಸಿವೆ ಜೀರಿಗೆ ಏನನ್ನೂ ಹಾಕೋದಿಲ್ಲ. ಡೈರೆಕ್ಟಾಗಿ ಸ್ವಲ್ಪ ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಈರುಳ್ಳಿ ಎಷ್ಟು ಸಾಧ್ಯ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾವು ಕಟರ್ ಯೂಸ್ ಮಾಡೋರ್ಗೂ ಅದರಲ್ಲಿ ತುಂಬ ನೈಸಾಗೇ ಬರುತ್ತೆ. ಸೊ ಕಟರ್ ಯೂಸ್ ಮಾಡೋರು ಅದರಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲ ಹೆಚ್ಚ್ತೀವಿ ನಾವು ಅಂತನ್ನೋರು ತುಂಬ ಚಿಕ್ಕದಾಗಿ ಇದನ್ನು ಹೆಚ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾವು ಪರೋಟಾನ ಲಟ್ಸೋ ಹೊತ್ತಲ್ಲಿ ಅದು ನೀಟಾಗಿ ಲಟ್ಸೋಕ್ಕೆ ಬರೋದಿಲ್ಲ, ಹಾಗಾಗತ್ತೆ. ಈಗ ಆ ಈರುಳ್ಳಿ ನಾವೇನು ಗೋಲಕ್ಕೆ ಇಟ್ಟಿದ್ದೀವಲ್ಲ, ಅದು ಸ್ವಲ್ಪ ಗೋಲದ್ರಲ್ಲಿ ನಾವು ಬೇಯಿಸಿಟ್ಕೊಂಡಿರೋಂತಹ ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ನೀವೇನು ಬೇಯಿಸ್ಕೊತೀರಲ್ಲ, ಅದು ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಡಿ. ಯಾಕಂತಂದರೆ ಅದು ತುಂಬ ನೀರಾಗಿ ಆಗಿಬಿಡ್ತು ಅಂತಂದರೆ ನೀವು ಆ ಸ್ಟಫಿಂಗ್ ಏನು ತುಂಬ್ತಿರಲ್ಲ ಅದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಗಟ್ಟಿನೇ ಇರಬೇಕು ಆಲೂಗಡ್ಡೆ, ಅಂದ್ರೇ ನೀವು ತುಂಬಿದಾಗ ಅಥವಾ ಉಜ್ಜೋ ಹೊತ್ತಲ್ಲಿ ಚೆನ್ನಾಗಿ ಬರುತ್ತೆ. ಹಿಟ್ಟು ಕೂಡ ಅಷ್ಟೇ, ತುಂಬ ಮೆತ್ತಗೆ ಕಲಿಸ್ಕೋಬೇಡಿ, ಆವಾಗ ಉಜ್ಜೋಕ್ಕೆ ಬರೋದಿಲ್ಲ. ಸ್ವಲ್ಪ ಹಿಟ್ಟು ಕೂಡ ಈ ಪರೋಟಕ್ಕೆ ಗಟ್ಟಿ ಇರಬೇಕು. ಸ್ವಲ್ಪ ಆಲೂಗಡ್ಡೆ ಕೂಡ ಗಟ್ಟಿಯಾಗಿ ಬೇಯಿಸ್ಕೋಬೇಕು. ಸೊ ನೋಡಿ, ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಂದರೆ ಆಗಿದೆ ಅಂತ ಅರ್ಥ. ಸೊ ನಾನೀಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇಟ್ಕೊಂಡಿರೋಂತಹ ಅರಿಶಿನ ಪುಡಿ. ಇದು ಇಷ್ಟ ಆಗೋರು ಅರಿಶಿನ ಹಾಕ್ಕೊಳ್ಳಿ, ಬೇಡದೇ ಇರೋರು ಸ್ಕಿಪ್ ಮಾಡ್ಕೋಬೋದು, ಆಪ್ಷನಲ್ಲು. ಈಗ ನೀಟಾಗಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಖಾರ ಹಾಗೂ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಯಾಕಂತಂದರೆ ನಾವು ಇದಕ್ಕೆ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ತೀವಿ. ಸೊ ಆಲೂಗಡ್ಡೆ ಕೂಡ ತುಂಬ ಜಾಸ್ತಿ ಎಬ್ಸಾರ್ಬ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಖಾರ ಜಾಸ್ತಿನೇ ಇರಬೇಕು. ಸೊ ಈಗ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಸ್ಟಫಿಂಗಾಗಿ ತುಂಬ್ತೀವಲ್ಲ, ಆವಾಗ ಹಿಟ್ಟಲ್ಲಿ ನಾವು ಈ ಆಲೂ ಸ್ಟಫಿಂಗ್ ಇಟ್ಟಾಗ ಕೂಡ ಖಾರ ಮತ್ತು ಉಪ್ಪಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ನಾವು ಈ ಸ್ಟಫಿಂಗ್ದ ಉಪ್ಪು ಮತ್ತು ಖಾರ ಸ್ವಲ್ಪ ಜಾಸ್ತಿಯಾಗಿ ಇರಬೇಕು, ಸ್ಟ್ರಾಂಗಾಗಿ ಇರಬೇಕು. ಅಂದರೆ ಮಾತ್ರ ಫೈನಲ್ ಆಗಿ ನಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟು, ಇಲ್ಲಾಂದರೆ ಸಪ್ಪೆ ಸಪ್ಪೆಯಾಗಿ ಇರುತ್ತೆ. ಸೊ ನೋಡಿ, ಈಗ ನಾನು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲಿದೆ, ಅದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ಈಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಒಂದ್ಸರಿ ಟ್ರೈ ಮಾಡಿರಿ. ಅತಿಯಾಗಿ ಮಸಾಲೆಗಳನ್ನ ನಾನು ಬಳಸಲ್ಲ ಹೆಚ್ಚಾಗಿ. ಸೊ ಇದು ಮೈಲ್ಡಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಜಾಸ್ತಿ ತಿನ್ಬೋದು, ಜಾಸ್ತಿ ಮಸಾಲೆಗಳನ್ನ ಹಾಕಿಬಿಟ್ರೆ ಹೊಟ್ಟೆಗೂ ಒಳ್ಳೆಯದಲ್ಲ, ಜಾಸ್ತಿ ತಿನ್ನೋಕ್ಕೆ ಕೂಡ ಆಗೋದಿಲ್ಲ. ಸೊ ನಾವು ಕೊತ್ತಂಬರಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನೀಗ ಹಾಕ್ಕೊಂಡಿದ್ದೀನಿ. ಸೊ ಈಗ ನಮ್ಮ ಸ್ಟಫಿಂಗ್ ರೆಡಿ ಆಗಿದೆ. ನಾನು ಒಂದು ಕಡೆ ಎತ್ತಿಟ್ಕೊಂಡು ಹಂಚಿಟ್ಕೊಂಡ್ಬಿಟ್ಟು ನಾನೀಗ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಈ ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಈಗ ಉಳ್ಳಿಯನ್ನು ಮಾಡ್ಕೊತಾ ಇದ್ದೀನಿ. ಹಿಟ್ಟಿನ ಉಳ್ಳಿ ಅಂತ ನಾವೇನು ಕರಿತೀವಲ್ಲ ಅದನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಾಫ್ಟಾಗಿ ಹಿಟ್ಟು ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿರಬೇಕು. ಸ್ವಲ್ಪ ನಾವು ಚಪಾತಿಗೆ ಏನು ತೊಗೋತೀವಲ್ಲ ಉಳ್ಳಿನ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕಂತಂದರೆ ಈ ಸ್ಟಫಿಂಗಿಗೆ ಅಂತ ನಾವು 2 ಪಾರ್ಟನ್ನು ಮಾಡಿಕೊಂಡು ಇದನ್ನು ಲಟ್ಸೋದ್ರಿಂದ ಸ್ವಲ್ಪ ಜಾಸ್ತಿ ಇರಬೇಕು, ತುಂಬ ಜಾಸ್ತಿ ತೊಗೋಬೇಡಿ. ಸೊ ನೋಡಿ, ಈಗ ನಾವು ಒಂದು ಚಪಾತಿ ಲಟ್ಸೋಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡು ಅದನ್ನು 2 ಪಾರ್ಟಾಗಿ ಮಾಡ್ಕೊಂಡಿದ್ದೀನಿ. ನಾವು ಇದನ್ನು ಚಿಕ್ಕದಾಗಿ ಲಟ್ಸ್ಕೋಬೇಕು ಎರಡನ್ನೂ.
ನೋಡಿ ಈಗ ಒಂದು ಲಟ್ಸಿದಾಗಿದೆ. ಈಗ ಅದೇ ರೀತಿ ಇನ್ನೊಂದು ಲಟ್ಸ್ಕೊತಾ ಇದ್ದೀನಿ. ಈಗ 2 ಲಟ್ಸ್ಕೊಂಡಾಗಿದೆ. ಸೊ ಇದ್ರ ಮಧ್ಯ ನಾವೇನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡಿ ಇಟ್ಕೊಂಡಿರಬೇಕು ಮುಂಚೆನೇ. ಸೊ ಅದನ್ನು ಈಗ ಸ್ಟಫಿಂಗ್ ರೂಪದಲ್ಲಿ ತುಂಬ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಲಟ್ಸೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿಂದರೆ ಕೂಡ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ನೀವೆಲ್ಲ ಟ್ರೈ ಮಾಡಿ ಮನೇಲಿ, ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಆಲೂಗಡ್ಡೆ ಪಲ್ಯನ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ನೀವೆಲ್ಲ ಹಾಕ್ತೀರಾ ಅಂತ. ನೋಡಿ ಫ್ರೆಂಡ್ಸ್, ಈಗ ಇದು ಲಟ್ಸ್ಕೊಂಡಿದ್ದಾಗಿದೆ. ಬೇಯಕ್ಕೆ ಈಗ ನೆಕ್ಸ್ಟ್ ಹಾಕಬೇಕು. ನೋಡಿ ನಾನೀಗ ಹಂಚಿಗೆ ಹಾಕ್ಕೊತಾ ಇದ್ದೀನಿ. ಸೊ ಈಗ ಹಂಚಿಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಪರೋಟಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗತ್ತೆ. ಯಾಕಂತಂದರೆ ಟೇಸ್ಟ್ ಚೆನ್ನಾಗಿ ಬರಬೇಕಂತಂದರೆ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಅಂದ್ರೇ ಪರೋಟಗಳು ಚೆನ್ನಾಗಿ ಬರೋದು, ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಅದು ಡ್ರೈ ಆಗಿ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಮನೆಗಳಲ್ಲೆಲ್ಲ ಸ್ವಲ್ಪ ಹೆಣ್ಮಕ್ಳು ಆಯಿಲನ್ನು ಕಡಿಮೆ ಬಳಸಬೇಕು ಅಂತ ಕಡಿಮೆ ಹಾಕೋದ್ರಿಂದ ಎಲ್ಲ ಗಂಡ್ಮಕ್ಳು ಹೇಳ್ತಿದ್ದಾರೆ, ಹೋಟೆಲ್ ಬಂದಂಗೆ ಬಂದಿಲ್ಲ ಅದು ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಹೆಣ್ಮಕ್ಳು ಆರೋಗ್ಯ ಕಡೆ ಗಮನ ಹರಿಸೋದ್ರಿಂದ ಹೋಟೆಲ್ ಟೇಸ್ಟ್ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಆಲೂ ಪರೋಟ ರೆಡಿಯಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪ್ಲೀಸ್ ಎಲ್ಲರೂ ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೇಲಿ ನೀವು ಪರೋಟಗಳನ್ನ ಹೇಗೆ ಮಾಡ್ಕೋತೀರಾ, ಹಾಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸ್ತೀರಾ ಅಂತ ನನಗೆ ತಿಳಿಸಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.